This video education and information purpose only. ಒಂದು ಸಹಕಾರ ಸಂಘದಲ್ಲಿ ಅಧ್ಯಕ್ಷರು ತಮ್ಮ ಇಷ್ಟ ಬಂದಂತೆ ನಿರ್ಧಾರ ತೆಗೆದುಕೊಳ್ಳಬಹುದೇ? ಸದಸ್ಯರನ್ನು ಯಾವುದೇ ಕಾರಣವಿಲ್ಲದೆ ಹೊರಹಾಕಬಹುದೇ? ಚುನಾವಣೆ ನಡೆಸದೆ ಸಮಿತಿಯನ್ನು ಮುಂದುವರಿಸಬಹುದೇ? ಸದಸ್ಯರ ಹಣ ದುರುಪಯೋಗವಾದರೆ ನ್ಯಾಯ ಯಾರಿಂದ ಸಿಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕಾನೂನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959. ಹಾಗಾದರೆ ಸಹಕಾರ ಎಂದರೇನು? ಸಹಕಾರ ಎಂದರೆ ಒಬ್ಬ ವ್ಯಕ್ತಿಯ ಲಾಭವಲ್ಲ, ಹಲವರು ಸೇರಿ ಪರಸ್ಪರ ಸಹಾಯ ಮಾಡಿಕೊಂಡು ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿ ಸಾಧಿಸುವ ವ್ಯವಸ್ಥೆ. ಹಾಗಾದರೆ ಈ ಸಹಕಾರದ ಮೂಲ ತತ್ವ ಏನು? ಈಚ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಈಚ್, ಅಂದರೆ ಪ್ರತಿಯೊಬ್ಬರು ಎಲ್ಲರಿಗಾಗಿ, ಎಲ್ಲರೂ ಪ್ರತಿಯೊಬ್ಬರಿಗಾಗಿ. ಕರ್ನಾಟಕದಲ್ಲಿ ಈ ಕಾಯ್ದೆ ಯಾಕೆ ಬೇಕಾಗಿತ್ತು? ಏಕೆಂದರೆ 1959 ಮೊದಲು ಸಹಕಾರ ಸಂಘಗಳ ನಿರ್ವಹಣೆಯಲ್ಲಿ ಏಕರೂಪತೆ ಇರಲಿಲ್ಲ. ನೋಂದಣಿ, ಚುನಾವಣೆ, ಲೆಕ್ಕ ಪರಿಶೋಧನೆ, ಸದಸ್ಯರ ಹಕ್ಕುಗಳು ಇವೆಲ್ಲಕ್ಕೂ ಸ್ಪಷ್ಟ ಕಾನೂನಿನ ಅಗತ್ಯವಿತ್ತು. ಅದಕ್ಕೋಸ್ಕರ 1959ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಹಾಗಾದರೆ ಈ ಕಾಯ್ದೆಯ ಮುಖ್ಯ ಉದ್ದೇಶಗಳು ಏನೆಂಬುದನ್ನು ನಾವು ನೋಡೋಣ. ಸಹಕಾರ ಸಂಘಗಳ ನೋಂದಣಿ, ಪ್ರಜಾಪ್ರಭುತ್ವದ ಆಡಳಿತ, ಸದಸ್ಯರ ಹಕ್ಕುಗಳ ರಕ್ಷಣೆ, ಹಣಕಾಸಿನ ಪಾರದರ್ಶಕತೆ, ಕಡ್ಡಾಯ ಲೆಕ್ಕ ಪರಿಶೋಧನೆ, ವಿವಾದಗಳ ಕಾನೂನುಬದ್ಧ ಪರಿಹಾರ, ಸದಸ್ಯರ ಹಿತಾಸಕ್ತಿ ರಕ್ಷಣೆ. ಹಾಗಾದರೆ ಈ ಕಾಯ್ದೆ ಯಾರ್ಯಾರಿಗೆ ಅನ್ವಯಿಸುತ್ತದೆ? ಕೃಷಿ ಸಹಕಾರ ಸಂಘಟನೆಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಪತ್ತಿನ ಸಹಕಾರ ಸಂಘಗಳು, ಗೃಹ ನಿರ್ಮಾಣ ಸಹಕಾರ ಸಂಘಗಳು, ಸಹಕಾರ ಬ್ಯಾಂಕ್ಗಳು, ಕಾರ್ಮಿಕರ ಸಹಕಾರ ಸಂಘಗಳು, ಮಹಿಳಾ ಸಹಕಾರ ಸಂಘಗಳು ಹಾಗೂ ಇತರ ನೋಂದಾಯಿತ ಸಹಕಾರ ಸಂಘಗಳಿಗೆ ಈ ಸಹಕಾರ ಕಾನೂನು ಅನ್ವಯಿಸುತ್ತದೆ. ಥ್ಯಾಂಕ್ ಯು.